ನಮಸ್ಕಾರ ಗುರು ಎಲ್ಲರಿಗೂ ಹೊಸ ಗೇಮ್ ತಗೊಂಬಂದಿದ್ದೀನಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಇವ್ರ ತಾತ ಅವ್ರದಂತ ಲ್ಯಾಂಡ್. ಅಂದ್ರೆ ತುಂಬಾ ದಿನದ ಮೇಲೆ ಇಲ್ಲಿಗೆ ಬಂದಿದ್ದಾನೆ ಇವನು. ಅಂದ್ರೆ ಈ ಲ್ಯಾಂಡ್ ನೋಡಿ ಸೂಪರ್ ಆಗಿದೆ, ಸೂಪರ್ ಮಾರ್ಕೆಟ್ ಲ್ಯಾಂಡ್. ಅಂದ್ರೆ ಅವ್ರದ್ದು ಗ್ಯಾಸ್ ಬಂಕ್ ಇದೆ, ಕಾರ್ ವಾಷರ್, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅವೆಲ್ಲ ಇದೆ. ಬಟ್ ಏನಪ್ಪಾ ಅಂದ್ರೆ ಈಗ ಹೊಸ್ದಾಗಿ ಅಲ್ವಾ ಸ್ಟಾರ್ಟ್ ಮಾಡ್ಬೇಕಾಗಿ ಮಾಡಕತ್ತೀವಿ. ಬನ್ನಿ ನೋಡೋಣ. ಗೇಮ್ ಇದರಲ್ಲಿ ಲೆವೆಲ್ ಅಪ್ ಆದಂಗೆಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಂಟ್ರೆಸ್ಟ್ ಕೂಡ ತಂದ್ಕೊಂಡಿದ್ದೀನಿ. ಇದ್ರ ಪಾರ್ಟ್ ವಿಡಿಯೋ ಕೊಡ್ತಾ ಇರ್ತೀನಿ, ಮಿಸ್ ಮಾಡಲ್ಲ. ರೂಮ್ ಅದೇ ತೋರ್ಸೈತೆ ಗೇಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಿದೆ. ಅಂದ್ರೆ ನೆಕ್ಸ್ಟ್ ಇದೊಂದು ಸ್ಟಾರ್ಟಿಂಗ್ ತೋರ್ಸೈತೆ, ಆಮೇಲೆ ನೆಕ್ಸ್ಟ್ ನಾನೇ ಮಾಡ್ಕೊಂತ ಹೋಗ್ತಿರ್ಬೇಕು. ಈ ತರ ಡೆಕೋರೇಟ್ ಮಾಡುವಂತೈತೆ. ನಾವು ಹೊಸ್ದಾಗಿ $2,000 ಇಟ್ಕೊಂಡು ಸ್ಟಾರ್ಟ್ ಮಾಡಕತ್ತೀನಿ guys ಇದರಲ್ಲಿ. ಅವೈಲೇಬಲ್ ಇದೆ ಅಂತ ಕಸ್ಟಮರ್ಗೆ ಹೇಳೋಕೆ. ಸೊ ಗೈಸ್ ನೋಡಿ, ಹುಟ್ಟಿದ್ದು ರೆಸ್ಟೋರೆಂಟ್ ಇದ್ದಂಗೆ. ಈ ರೆಸ್ಟೋರೆಂಟ್ ಅಲ್ಲಿ 12 ರೂಮ್ ಇದೆ. 12 ರೂಮು ಬಂದು ತೋರಿಸ್ತೀನಿ. ಇದು ಬಟ್ಟೆ ಶಾಪ್ ಗೈಸ್. ಇದು ಡೆವಲಪ್ ಆದಾಗೆಲ್ಲ ನಿಮ್ಗೆಲ್ಲ ಅಂತೇಳಿ ನೋಡ್ತೀರಿ. 12 ರೂಮ್ ಇದೆ. ಆ ರೂಮ್ ನಂಬರ್ ಎಲ್ಲ ಬರೆದಿದೆ ಗೈಸ್ ಇದರಲ್ಲಿ ನೋಡಿ. ರೆಸ್ಟೋರೆಂಟ್ ದೊಡ್ಡದಾಗಿದೆ ಗೈಸ್, ದೊಡ್ಡ ರೂಮ್ ಬಿಲ್ಡಿಂಗ್ ಮಾತ್ರ ದೊಡ್ಡದು. ಅದು ಮೇಲ್ಗಡೆ ಇರೋದು ಬಟ್ಟೆ ಶಾಪ್. ಹೋಟೆಲ್ಗೆ ಒಂದು ನೇಮ್ ಇಡೋಕೆ ಅಂದ್ಕೊಂಡಿದ್ದೀನಿ, ಏನಂತ ಇಡ್ಬೇಕು ಅಂತ ನೀವು ಕಮೆಂಟ್ ಮಾಡಿ. ಅಂದ್ರೆ ಇಟ್ಟಿದ್ದಾರೆ ಅವರು ಅಜ್ಜರ್ದೇ ಅವ್ರದ್ದು ಇದ್ರಲ್ಲಿ ಇದೆ ನೋಡಿ, ಮೋಟೆಲ್ ಅಂತ. ಎಲ್ಲಾರು ನಮ್ಮ ಸೈಡ್ ಇಂಡಿಯಾ ಕರ್ನಾಟಕದಲ್ಲೆಲ್ಲ ಹೋಟೆಲ್ ಅಂತಾರೆ, ಇದು ಮೋಟೆಲ್ ಅಂತಿದ್ದಾರೆ. ಸೇಮ್ ಮಾಡ್ತೀನಿ ನಾನು, ಹೋಟೆಲ್ ಅಂತ ಇಡ್ತೀನಿ ಗೈಸಲ್ಲಿ. ಲೊಕೇಶನ್ ತೋರಿಸ್ತೀನಿ. ಈ ರೂಮ್ ಅಂತ ಪರ್ಚೇಸ್ ಮಾಡ್ಕೊತೀನಿ. ಆಯ್ತು, ರೂಮ್ ಪರ್ಚೇಸ್. ಬೇಗ ಬರ್ಬೇಕಂದ್ರೆ 2 ಕಾಯಿನ್ಸ್ ಕೊಡ್ಬೇಕು. ಲೇಟಾಗಿ ಬರ್ಲಿ ಅಂದ್ರೆ ಕಾಯ್ಬೇಕು. ಇಲ್ಲಿ ಬರುತ್ತೆ ಗೈಸ್ ಅದು. ಡೆಲಿವರಿ ಬಾಯ್ ಬಂದು ನೋಡಿ, ಇದೆ ಡೆಲಿವರಿ ಗಾಡಿ ಬಂತು. ನಾವು ಬುಕ್ ಮಾಡಿ ತಂದು ಕೊಟ್ಟು ಹೋಗ್ತಾರೆ. ಇಲ್ಲಿ ಈ ತರ ತಂದು ಕೊಟ್ಟು ಹೋಗ್ತಾರೆ. ಫಸ್ಟ್ ಪೇಂಟ್ ತಗೊಂಡು ಹೋಗ್ಬಿಡೋಣ ಗೈಸ್ ಇದರಲ್ಲಿ. ಫಸ್ಟ್ ಗೋಡೆಗಳಿಗೆಲ್ಲ ಪೇಂಟ್ ಹೊಡೆದು. ಸೊ ಗೈಸ್ ಪೇಂಟ್, ಗೋಡೆ ಪೇಂಟ್ ಇದೆ. ಆಯ್ತು, ಈಗ ಟೈಲ್ಸ್ ನೋಡೋಣ ಗೈಸ್. ಟೈಲ್ಸ್ ಹಾಕೋದು ಮೇಲೆ. ಸೋಫಾ ಇಲ್ಲಿ ಎಲ್ಲಿ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಇದನ್ನ ಮಸ್ತ್ ಆಗಿರ್ಬೇಕು. ಬೆಡ್ ರೂಮ್ ರೆಡಿ ಆಗಿದೆ, 2 ರೂಮ್ ರೆಡಿ ಆಗಿದ್ದಾವೆ. ಕಸ್ಟಮರ್ ವೆಲ್ಕಮ್ ಆಗ್ತಾರೆ. ನಾನು ರೂಮ್ ಮಾತ್ರ ನಾನು ಡಿಮ್ಯಾಂಡೇ ಮಾಡ್ತೀನಿ ಗೈಸ್, ಯಾಕಂದ್ರೆ ಡಿಮ್ಯಾಂಡೇ ಬೇಕು ರೂಮ್ ಮಾತ್ರ. ಕ್ಲೀನರ್ ಎಲ್ಲ ಒಟ್ಟು ಅವೈಲೇಬಲ್ ಇದ್ರೆ ಗೈಸ್ ಇದರಲ್ಲಿ. ಕಸ್ಟಮರ್ ನಮ್ಮ ಸ್ಟಾಫ್ ನೋಡ್ರಿ, ಸ್ಟಾಫ್ ಎಷ್ಟು ಜನ ಅಂದ್ರೆ ಈ ಲ್ಯಾಂಡ್ ಇದೆ ಸ್ಟಾಫ್ ಎಲ್ಲ, ಇವರೆಲ್ಲ ಸ್ಟಾಫ್ಸ್. ಕ್ಲೀನರ್, ಸ್ಟೋರ್. ಬಿಗ್ ಸ್ಟೋರ್ ಅಂದ್ರೆ ಸ್ಟೋರ್ ಮಾಡ್ತೀನಿ ಗೈಸ್ ರೂಮ್ಸ್ ಎಲ್ಲ. ಇದೊಂದು ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀನಿ ಮೂಲೆ ರೂಮ್.
ನಾನು ಡೈರೆಕ್ಟ್ ಇದರಲ್ಲೇ ಪರ್ಚೇಸ್ ಮಾಡ್ತೀನಿ ಗೈಸ್. ನಾನು ಸೆಟಪ್ ಇದರಲ್ಲೇ ಈ ತರ ಆದ್ರೆ ರೂಮ್ ಡಿಮ್ಯಾಂಡ್ ಆಗಿರುತ್ತೆ, ಇಲ್ಲ ಅಂದ್ರೆ ರೂಮ್ ಡಿಮ್ಯಾಂಡ್ ಆಗಿರಲ್ಲ. ಈ ತರ ಇಲ್ಲ, ಈ ತರ ನಾನು ಇದರಲ್ಲಿ ಈ ಹೋಟೆಲ್ಗೋಸ್ಕರನೇ ಎಷ್ಟೋ ಲೋನ್ ತಗೊಂಡಿನಿ. ಬಟ್ ಅದರಲ್ಲೇ ಯೂಸ್ ಮಾಡಕ್ ಮುಂಚೆನೆ ಅಂದ್ರೆ ರೂಮ್ಸ್ಗೆಲ್ಲ ಲೋನ್ ಇದೆ. ನೀವೇನಪ್ಪ ಸ್ಟಾರ್ಟಿಂಗ್ ದುಡ್ಡು ಐತೆ ಅಂದ್ಬಿಡಿ, ಅದ್ರಲ್ಲಿ ನಿಮಗೆ ಕಾಣಿಸಿದ್ರೆ 4,400 ಇದೆ. ಸೊ ಗೈಸ್, ಈ ರೂಮ್ ಮಸ್ತ್ ಆಗಿದೆ. ರೂಮ್ ಬುಕ್ ಆಗಿದೆ, ಅದಕ್ಕೆ ಒಟ್ಟು ರೂಮ್ ಬುಕ್ ಆಗಿದೆ ನಮ್ಗೆ. ಆಯ್ತಾ, ಬುಕ್ ಆಗಿದೆ ನೋಡಿ. 3 ಜನ ಕೆಳಗಡೆ ಹಾಕ್ತಾರ ಟೈಲ್ಸ್ ಕೊಳೆಯಬಾರ್ದು ಅಂತ, ಆ ತರ ಇದೆ. ಈ 3 ರೂಮಿಗೆ ಯೂಸ್ ಮಾಡ್ತೀನಿ. ಬಟ್ ಈಗ ಅವರು ರೂಮ್ ಯೂಸ್ ಮಾಡಕ್ ಕಸ್ಟಮರ್ಸ್ ಕ್ಲೀನರ್ ಬರ್ತಾರೆ ನೋಡ್ರಿ. ರೂಮ್ ಚೆಕ್ಔಟ್ ಆದಟಿಗೆ ಕ್ಲೀನರ್ ಮಾತ್ರ ಪಕ್ಕ. ಈ ರೂಮ್ ನಾನೇ ಕ್ಲೀನ್ ಮಾಡ್ಕೊಂತೀನಿ ಅಂದ್ರೆ ಅಲ್ಲಿ ಬಂದ ನಮ್ಗೆ ರೂಮ್ ಕ್ಲೀನ್ ಮಾಡ್ಕೊಳಕ್ಕೆ. ಗೈಸ್, ಈ ಮಸ್ತ್ ಇದೆ ಗೇಮ್ ಮಾತ್ರ. ಇದು ಕಂಟಿನ್ಯೂ ಅಂತೂ ಕೊಡ್ತಾನೆ ಇರ್ತೀನಿ. ಈ ವಿಡಿಯೋದಲ್ಲಿ ಎಲ್ಲ ರೂಮ್ಸ್ ನ ಓಪನ್ ಮಾಡ್ತೀನಿ, ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಈ ರೆಸ್ಟೋರೆಂಟ್ಸ್ ರೂಮ್ ಏನದವ ಇವು ರೂಮ್ಸ್ ಎಲ್ಲ ತೋರಿಸ್ತೀನಿ ಗೈಸ್. ನೆಕ್ಸ್ಟ್ ಆಮೇಲೆ ಸ್ಟೋರ್ ಓಪನ್ ಮಾಡ್ತೀನಿ. ಸ್ಟೋರ್ ಓಪನ್ ಮಾಡಿದ್ಮೇಲೆ ಬಟ್ ಇನ್ನೊಂದು ಗೇಮ್ ಇದೆ ಗೈಸ್, ಇದು ಇದೇ ತರನೇ ಅಂದ್ರೆ PC ಆಡ್ಬೇಕದ್ನ ಅಂದ್ರೆ. ಬಟ್ ನಮ್ಮಲ್ಲಿ ಅಷ್ಟೊಂದು ಬಜೆಟ್ ಇಲ್ದಕ್ಕೋಸ್ಕರನೇ ಇದರಲ್ಲಿ ಆಡ್ತಿರೋದು. ಮೊಬೈಲಲ್ಲಿ ಅದೇ ಆ ಥರ ಗೇಮ್ ತಗೊಂಡ್ಬಿಟ್ಟಿನಿ. ಬಟ್ ಏನ್ ಗೈಸ್, ಮಸ್ತ್ ಇದೆ ಗೇಮ್ ಮಾತ್ರ. ನೀವು ಇಷ್ಟಪಡ್ತೀರ ಅನ್ಕೊಂಡಿನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೆ ಇದೊಂದು ರೂಮು. ಬಟ್ ಎಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಇದೆ. ಇದರಲ್ಲಿ ಯಾವ ರೂಮ್ ಕ್ಲೀನ್ ಇಲ್ಲ ಅಂತಿಲ್ಲ, ಎಲ್ಲ ಕ್ಲೀನ್ ಇದೆ. ನಾವು ಈಗ ಲೆವೆಲ್ 3 ಲೆವೆಲ್ ಆಯ್ತು ಗೈಸ್. ಈಗ ನೋಡಿ, ಈ ರೂಮ್ ಮಾತ್ರ ಹೆಂಗಿದೆ, ಸಾಕಾಗಿದೆ. ಟಿವಿ ಹಿಡಿದು ಅವೆಲ್ಲ ಕಾಫಿ ಲೋಟ ಎಲ್ಲ ಇದೆ. ಬುಕ್ಸ್ ಇಟ್ಕೊಳೋ ಕಬೋರ್ಡು, ಫೋಟೋ, ಆಮೇಲೆ ಇಲ್ಲೊಂದು ಡ್ರಾಯರ್, ಸೋಫಾ, ಬೆಡ್. ಇಂಟೀರಿಯರ್ ಮಾತ್ರ ಮಸ್ತ್ ಆಗಿದೆ. AC ಇದೆ, ಮತ್ತೆ AC ಇಲ್ಲಿ ಫಿಕ್ಸ್ ಮಾಡ್ಬಿಡೋದು ಗೈಸ್. ತೆಗಿತೀನಿ ಇದು ಬೇರೆ ಕಡೆ ಹಾಕ್ತೀನಿ. ಅದು ಬೆಡ್ ಮೇಲೆ ಇರ್ಬೇಕು, ಅದು ಕಸ್ಟಮರ್ಸ್ಗೆ. TV ಮೇಲೆ ಇಟ್ಬಿಡ. ಮಸ್ತ್ ಇದೆ. AC ಮಾತ್ರ AC ಫ್ಯಾನ್ ಇಲ್ಲ, ಫ್ಯಾನ್ ಪರ್ಚೇಸ್ ಮಾಡ್ತೀನಿ. ಎಲ್ಲ ರೂಮ್ಸ್ ಫ್ಯಾನ್ ಅಂತೂ ಅವೈಲೇಬಲ್ ಮಾಡ್ತೀನಿ. ಕಸ್ಟಮರ್ ಮಾತ್ರ ಡಿಸಪಾಯಿಂಟ್ ಆಗಲೇಬಾರ್ದು, ಆ ಥರ ಇಟ್ಕೊಂತೀನಿ ರೂಮ್ ಮಾತ್ರ. ನಿಮಗೆ ಅಲ್ಲೊಂದು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿರ್ತದೆ ಗೈಸ್, ಏನು ಮಾಡೋಕ್ಕಾಗಲ್ಲ, ಮೈಕ್ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರನೇ ಈ ಥರ ಆಗುತ್ತೆ ನೋಡಿ. ರೂಮ್ ಮಾತ್ರ ಮಸ್ತ್ ಆಗಿದೆ. ಆ್ಯಂಡ್ ವಾಶ್ರೂಮ್ ತೋರಿಸ್ತೀನಿ, ವಾಶ್ರೂಮ್ ಯಾವ ಥರ ಇದೆ ಅಂತ ನೋಡಿ. ಶವರ್ ಇದೆ, ಸಿಂಕ್ ಇಲ್ಲ, ಅದು ಸಿಂಕ್ ಇದೆ. ಮಸ್ತ್ ಆಗಿದೆ ಗೈಸ್. ಕನ್ನಡಿ ಒಂದು ಕುಂದಿರ್ಬೇಕು. ನೆಕ್ಸ್ಟ್ ವಿಡಿಯೋ ಎಲ್ಲ ಮಾಡ್ತೀನಲ್ಲ ಒಂದು ಆಮೇಲೆ ಆ ವಿಡಿಯೋದೆಲ್ಲ ಪಾರ್ಟಾಗೆಲ್ಲ ಕಟ್ಕೊಂಡು ಮಾಡ್ಕೊಂಡ್ಬರ್ತೀನಿ ಕೆಲಸ ಅಂತ. ಇದೊಂದು ರೂಮ್, ಅದೊಂದು ರೂಮ್ ತಗೊಂತೀನಿ ನೋಡಿ. ನಿಮಗೆ ದೊಡ್ಡ ರೂಮ್ ಇದೆ ಗೈಸ್ ಒಂದು ಸ್ವಲ್ಪ. ನಾನು ಲೋನ್ ಇಟ್ಕೊಳಕತ್ತೀನಿ ಈಗ. ಆಮೇಲೆ ಎಲ್ಲ ಸ್ಟೋರ್ ಎಲ್ಲ ಓಪನ್ ಆಗ್ತಿತ್ತಲ್ಲ, ಅವು ಎಲ್ಲ ತೀರ್ತಾಯಿಲ್ಲ ನೋಡಿ. ಇದು ಯಾವ ಥರ ಇದೆ.
ಎ ಸಿ ಮಾತ್ರ ಆಗಲಿ, ಇದ್ರಲ್ಲಿ ಫ್ಯಾನ್ ಕೊಟ್ಟಿರ, ಎ ಸಿ, ಫ್ಯಾನ್, ಟಿವಿ, ಅಲ್ಲ ಮಸ್ತ್ ಆಗಿ ರೂಮ್ ಮಾಡ್ತಾ. ಇದ್ರಲ್ಲಿ ವಾಶ್ರೂಮ್ ನೋಡಿ, ಲಕ್ಸುರಿ. ಅಂದ್ರೆ ಇವೆಲ್ಲ ಡಿಮ್ಯಾಂಡ್ ಗೈಸ್, ರೂಮ್ ಮಾತ್ರ ಕಸ್ಟಮರ್ಸ್ ಮಾತ್ರ ಡಿಮ್ಯಾಂಡ್ ಇದೆ. ನಾನೇನ್ ರೂಮ್ ಅರೇಂಜ್ ಮಾಡೋದಷ್ಟೇ, ಎಲ್ಲ ಬುಕ್ಕಿಂಗ್ ಆಗ್ತಾನೆ ಇರ್ತದೆ. ಯಾರಪ್ಪ ಅಲ್ಲಿ ಕ್ಯಾಶಿಯರ್ ಅಂತ ಅನ್ಕೊಂಡಿದ್ರೆ ತೋರಿಸ್ತೀನಿ, ಆ ರೂಮ್ ಯಾರು ಚೆಕ್ಔಟ್ ಮಾಡ್ತೀರ, ಚೆಕಿಂಗ್ ಮಾಡ್ತೀರ ಅಂತ. ಯಾರು ಒಬ್ಬನ ಕೆಲ್ಸಕ್ಕೆ ಇಟ್ಕೊಂಡು ಅಲ್ಲಿ ಇದ್ರಿದ್ದ ಇವ್ರನ್ನ, ಇವರೇ ಎಲ್ಲ ರೂಮ್ ಕೊಡೋದು ಅಂಡ್ ಬೀಗ ವಾಪಸ್ ಇಸ್ಕೊಳೋದು ಎಲ್ಲ ಇವರೇ ಮಾಡೋದು. ಅವ್ರ ಹತ್ರ ಎಲ್ಲ ಕೇಳ್ತಾರೆ, ನಾನು ಒಂದು ಟೈಮ್ ಕೊಡ್ತೀನಿ ನೋಡ್ರಿ ಕೆಲ್ಸ ಕುತ್ಕೊಂಡು. ಇವೆಲ್ಲ ರೂಮ್ಸ್ ಇನ್ನ ಲಾಕ್ ಆಗ್ಯಾವ, ಈಗ ಓಪನ್ ಮಾಡಿರೋ ರೂಮ್ ಓಪನ್ ಮಾಡಿದೀನಿ. ಇವ ಮೇಲ್ಗಡೆ ಇರೋವೆಲ್ಲ ಇನ್ನ ಕ್ಲೀನಿಂಗ್ ಆಗ್ತಿದೆ, ಒಂದ್ ಸ್ವಲ್ಪ ಕಾಫಿ ಕಲರ್ ಇರೋವೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ. ಈಗ ಬಂದ್ಕೊಂಡಿದ್ದೀನಿ ಇಬ್ರಿಗೆ. ಎರಡು ರೂಮ್ ಕೊಟ್ಟೆ. ಒಂದ್ ರೂಮ್ $256, ಒಂದು $300. ನಾವ್ ಹೆಂಗ್ ರೂಮ್ ಲಕ್ಸುರಿ ಮಾಡ್ತೀವೋ ಆ ತರ ರೇಟ್ ಆಗುತ್ತೆ. ಇದಕ್ಕೂ ಇದು 40,000 ಡೆಕೋರೇಟ್ ನೋಡಿ, ಎಲ್ಲ ಸೋಫಾ ಇದ್ದ ಹಿಡಿದು ಡಬಲ್ ಸೋಫಾ, ಡಬಲ್ ಬೆಡ್, ಟ್ರಿಪಲ್ ಸೋಫಾ 40,000 ಮಾಡ್ಬಿಡ್ತೀನಿ. ಓಕೆ ಗೈಸ್, ಲೋನ್ ಇಟ್ಕೊಂಡು 40,000 40,000 ಐತೆ ನೋಡಿ. ನಾನೇನಿಲ್ಲ, ರೂಮ್ ಅಲ್ಲೇ ರೆಡಿ ಡೆಕೋರೇಟ್ ಮಾಡಿಬಿಟ್ರೆ, ರೂಮ್ ರೆಡಿ ಮಾಡಿಬಿಟ್ರೆ ಅಲ್ಲೇ ಬುಕ್ಕಿಂಗ್ ಸರ್ ನೋಡಿ. ಕಸ್ಟಮರ್ಗೆ ಕೈಗಿದೆ ಅಂತೀವಿ, ಬರ್ತಾರೆ ನೋಡಿ ಕಸ್ಟಮರ್ ನೋಡಿ. ಇವರೇ ಅನ್ಸುತ್ತೆ. ಬಾರಗ ಇಲ್ಲಿ ಬಾರಗ. ಹಾ ಅಷ್ಟೇ, ರೂಮ್ ಬುಕ್ ಮಾಡಂಗಿಲ್ಲ, ಬರ್ತಾನೆ ಇರ್ತಾರೆ. ಇದು ಬುಕ್ ಆಗಿರುತ್ತೆ ಆಕ್ಚುಲಿ, ಬುಕ್ ಆಯ್ತಂದ್ರೆ ನಾನು ಹಾಕೋದು. ಈಗ ಒಂದ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ತರ ಬರ್ತಾರೆ ಇಟ್ಕೊಂಡಿನಿ, ದೊಡ್ಡದಾಗೆ ಮಾಡ್ತೀನಿ. ಎಲ್ಲ 40,000 20,000 20,000 ಈ ತರ ನಾವೆಲ್ಲಿ ಮಾಡಕ್ಕಾಗತ್ತೆ. ನಂದು ರೂಮ್ ಮಾತ್ರ ಈ ತರ ಲಕ್ಸುರಿ ಮಾಡ್ಕೊಂತೀನಿ. ಬಟ್ ನಾನಿರೋಪ್ಪ ರೂಮಲ್ಲಿ ನೋಡಿ, ಲಕ್ಸುರಿ ಸಿಗುತ್ತೆ ಮಸ್ತ್ ರೂಮ್. ಕಸ್ಟಮರ್ ಯಾರಾದ್ರು ಓಕೆ ಮಾಡಿದ್ರು ಮಸ್ತ್ ಆಗಿದೆ ಅವ್ರಿಗೆ ಮಾತ್ರ. ಹೋಗೈತೆ ಹೊರಗೆ ಬನ್ನಿ, ಬುಕ್ ಆಗಿ ಪಾಪ ಅವರಿಗೆ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ. ಆಮೇಲೆ ಬುಕ್ ಆಯ್ತು. ನಾನೇನು ಚೆಕಿಂಗ್ ಚೆಕ್ಔಟ್ ಕ್ಲೀನಿಂಗ್ ನಡೀತೈತಿ ರೂಮ್. ಹೊಸ ಬಿಸಿನೆಸ್ ಗೇಮ್ ಗೈಸ್, ಕಂಟಿನ್ಯೂ ಆಗಿ ಗೇಮ್ ಕೊಡ್ತಾ ಇರ್ತೀನಿ. ಒಂದು 5-6 ಹೋಟ್ಲು, 5-6 ಸ್ಟೋರು, 5-6 ರೆಸ್ಟೋರೆಂಟ್ ಮಾಡ್ಬೋದು. ಇದರಲ್ಲಿ ಎಲ್ಲ ವಿಡಿಯೋ ಮಾಡ್ತೀನಿ. ಅಂದ್ರೆ ವಿಡಿಯೋ ಬರೋದು ಲೇಟ್ ಆಗಿದೆ ಅನ್ಸ್ತೈತೆ, ಆದ್ರೆ ನನಗೆ ಅದು ಯೂಟ್ಯೂಬಲ್ಲಿ ಅಷ್ಟು ವ್ಯೂಸ್ ಆಗಲ್ಲ. ಅದು ವ್ಯೂ ಆಗ್ಲಿ ಬಿಡ್ಲಿ, ನಮ್ಮ ಕಸ್ಟಮರ್ಸ್ ನಮ್ಮ ವ್ಯೂವರ್ಸ್ಗೆ ಕೊಡ್ಲೇಬೇಕು. ನಾನು ಸ್ಟ್ರಗಲ್ ಅಂತೂ ಪಡ್ಲೇಬೇಕು ಗೈಸ್ ಲೈಫಲ್ಲಿ, ಅದನ್ನ ಮಾಡಕತ್ತೀನಿ. ವ್ಯೂ ಆಗ್ಲಿ ಬಿಡ್ಲಿ, 0 ಇರಲಿ, ನಾನು ಇದೇ ಥರನೇ ಪೋಸ್ಟ್ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಗೈಸ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಲವ್ ಯು, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ.